ಈ ಥಿಯೇಟ್ರ್ ಹೆಸರು ಆ್ಯಕ್ಚುಲಿ ಪ್ರಮಿಳಾ ಥಿಯೇಟ್ರು ಸರ್. 47ನಲ್ಲಿ ನಮ್ಮ ಅತ್ತೆ ತೀರೋಗ್ಬಿಡ್ತಾರೆ ಪ್ರಮಿಳಮ್ನವರು. ಆವಾಗ ಪ್ರಮಿಳಾ ಥಿಯೇಟ್ರ್ ಅಂತ ಚೇಂಜ್ ಮಾಡಿ ಪಿಕ್ಚರ್ ಪ್ಯಾಲೇಸ್ ಅಂತ ಮಾಡ್ತಾರೆ ಸರ್. ಇದು ಮೇಡ್ ಇನ್ USA ಸರ್. ಸ್ಪೂನ್ ಹಾಕಿ ಸರ್ ಹಿಂಗೆಲ್ಲ ಹಿಂಗೆ ಹಾಕ್ಬೇಕು ಸರ್. ಒಂದು ರೀಲ್ ಮಿಸ್ ಆಯಿತು ಅಂದರೆ ಪಿಕ್ಚರ್ ಉಲ್ಟಾ ಆಗ್ಬಿಡೋದು. ಒಂದು ಡಯೋಡ್ ಹೋದ್ರೆ 200 ರೂಪಾಯಿ 89ರಲ್ಲಿ ಸರ್. ಅವತ್ತು ಸರ್ ಬಾಗೇಶ್ಪುರದಲ್ಲಿ 1 ಎಕರೆ 2,000 ನಮ್ಮ ತಾತ ಹೇಳ್ಕೊಡೋರು. ದಾನ ಧರ್ಮ ಎಷ್ಟು ಮಾಡ್ತಿ ಅಷ್ಟು ನಿಮ್ಮ ಮನೆ ಮುಂದೆ ಹೋಗ್ತಾ ಇರುತ್ತೆ. ರೈಸ್ ಅಗೇನ್ ಅಂಡ್ ಅಗೇನ್ ಅಂಟಿಲ್ ದ ಲ್ಯಾಂಪ್ಸ್ ಬಿಕಮ್ ಲಯನ್ಸ್ ಅಂತ. ಒಂದು ಫೈನ್ ಡೇ ಏನಾದರೂ ಥಿಯೇಟ್ರ್ ನಡೀಲಿಲ್ಲ ಅಂದರೆ ಸರ್ ಯಾರಿಗೂ ಬಾಡಿಗೆ ಕೊಡೋದು ಬೇಡ ಅಂತ ಸರ್. ಕನ್ನಡ ಪೋಸ್ಟ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ಮ ಹಾಸನ ಗೊತ್ತಲ್ಲ, ಸಿಕ್ಕಾಪಟ್ಟೆ ಸ್ಪೆಷಲ್ಲು. ಇಲ್ಲಿ ಪ್ಲೇಸ್ಗಳು ಸ್ಪೆಷಲ್ಲು, ವ್ಯಕ್ತಿಗಳು ಸ್ಪೆಷಲ್ಲು. ಆ ಥರದ ಒಬ್ಬ ವ್ಯಕ್ತಿ ಮತ್ತು ಒಂದು ಸ್ಥಳನ ಇವತ್ತು ನಿಮಗೆ ಅದರ ಇತಿಹಾಸ ಸಮೇತವಾಗಿ ಪರಿಚಯ ಮಾಡಿಸ್ತಾ ಇದ್ದೀವಿ. ಬನ್ನಿ. ಇದು ಹಾಸನದ ಅತ್ಯಂತ ಪುರಾತನವಾದಂಥ ಚಿತ್ರಮಂದಿರ. ಹೆಸರು ಪಿಕ್ಚರ್ ಪ್ಯಾಲೇಸ್. ಇದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ 1947, ಆವಾಗ ಕಾರ್ಯಾರಂಭ ಮಾಡಿದ್ದು. ಇದರ ಮಾಲೀಕರು ಹೆಸರು ಗುರುಪ್ರಸಾದ್ ಅಂತ ಹೇಳಿದರೆ ನಮ್ಮ ಹಾಸನಲ್ಲಿ ಯಾರಿಗೂ ಗೊತ್ತಾಗಲ್ಲ. ಅವರು ಪಿಕ್ಚರ್ ಪ್ಯಾಲೇಸ್ ಗುರೂಜಿ ಇಲ್ಲದೆ ಪಿಕ್ಚರ್ ಪ್ಯಾಲೇಸ್ ಇಲ್ಲ, ಪಿಕ್ಚರ್ ಪ್ಯಾಲೇಸ್ ಇಲ್ಲದೆ ಗುರೂಜಿ ಇಲ್ಲ. ಹೀಗಾಗಿ ಪಿಕ್ಚರ್ ಪ್ಯಾಲೇಸ್ ಗುರೂಜಿ. ಈ ಗುರೂಜಿಯವ್ರ ಬಗ್ಗೆ ಹಾಸನಿಗೆ ಬರೋ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್. ಹೆಂಗಾದರೂ ಮಾಡಿ ಅವ್ರನ್ನ ಪರಿಚಯ ಮಾಡ್ಕೋಬೇಕು, ನಾವು ಗುರೂಜಿ ಕಡೆಯವರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವ್ರಿಗೇನೋ ಒಂಥರ ಖುಷಿ. ಈ ಪಿಕ್ಚರ್ ಪ್ಯಾಲೇಸ್ ಗುರೂಜಿಯವರ ವ್ಯಕ್ತಿತ್ವ ಏನು, ಯಾಕೆ ಅವ್ರಿಗೆ ಆ ಮಟ್ಟಿನ ಕ್ರೇಜ್ ಇದೆ, ಮತ್ತು ಈ ಪಿಕ್ಚರ್ ಪ್ಯಾಲೇಸ್ ಇದೆಯಲ್ಲ ಅದು ಇತಿಹಾಸ ಏನು, ಚಿತ್ರರಂಗದ ಇವತ್ತಿನ ಪರಿಸ್ಥಿತಿಯಲ್ಲಿ ಅದ್ರ ಭವಿಷ್ಯ ಏನು, ಎಲ್ಲದ್ರ ಬಗ್ಗೆ ಪಿಕ್ಚರ್ ಪ್ಯಾಲೇಸ್ ಗುರೂಜಿಯವರು ನಮ್ಮ ಜೊತೆ ವಿವರವಾಗಿ ಮಾತಾಡಿದ್ದಾರೆ. ಅವರ ಹಿನ್ನೆಲೆ, ಇತಿಹಾಸ ಮತ್ತು ಅವ್ರ ಕುಟುಂಬದ ವಿಷಯಗಳು ಎಲ್ಲನೂ ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ. ಬನ್ನಿ, ಅದೆಲ್ಲವನ್ನ ಕನ್ನಡ ಪೋಸ್ಟ್ ನಿಮ್ಮ ಎದುರು ಇಡ್ತಾ ಇದೆ, ನೋಡಿ. ಇದು ನಮ್ಮ ತಂದೆ ಕುರ್ತಾ ಇಚ್ಛೆ ಸರ್. ಎರಡು ಎದುರು ಬದ್ರ ಇಟ್ಟಿದ್ದೀವಿ, ಹಂಗೆ ಇಟ್ಟಿದ್ದೀನಿ ಸರ್. ಕ್ಲೀನ್ ಮಾಡಿ ಅದು ಎಲ್ಲ ನೀಟ್ ಮಾಡಿಸಿ ಎಲ್ಲ ಹೊರಗಿಡ್ತಾ ಇದ್ದೀನಿ ಸರ್. ಸರ್ ಇದು ಮೊಘಲ್ ಅಂತೇಳಿ, ಸ್ಟ್ರಾಂಗ್ ಮೊಘಲ್ ಅಂತೇಳಿ ಸರ್. ಇಡೀ ನೋಡಿ ಸರ್, ಈಗಲೂ ಕೊಡಿ. ಇದು ಮೇಡ್ ಇನ್ USA ಸರ್. ಇದು ಏನು ಸರ್? ಇದು ಅದೇ ಸರ್ ಪ್ರಾಜೆಕ್ಟ್ ಸರ್. 2000ನೇ ಇಸ್ವಿಲಿ ತೆಗ್ದಿತ್ತು ಸರ್. ಅಲ್ಲಿವರೆಗೂ ಇದು ಉಪಯೋಗದಲ್ಲಿ ಇತ್ತು ಸರ್. ಈಗ ಅದನ್ನ ಹೊರಗಡೆ ಆಗ್ತಾ ಇದೆ ಸರ್ ಎಲ್ಲ. ಇದು 47ರಲ್ಲಿ ಇದು ಶುರುವಾದಾಗಿಂದ ಇದೇ ಪ್ರಾಜೆಕ್ಟ್. 48 ಇದೆ ಸರ್. ಏನು ಹೆಸರು ಸರ್ ಇದು? ಸ್ಟ್ರಾಂಗ್ ಮೊಘಲ್ ಅಂತ ಸರ್. ಇವತ್ತಿಗೂ ಈಗೆಲ್ಲ ಈಗ ನೀಟ್ ಮಾಡಿಸಿ ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ ಸರ್. ಅಲ್ಲಿ ಒಂದು ಮ್ಯೂಸಿಯಂ ತರ ಈಗ ಸದ್ಯಕ್ಕೆ ಅಲ್ಲಿ ಮಾಡ್ಕೊಂಡು ಒಂದು ಫೈನ್ ಡೇ ಏನಾದರೂ ಥಿಯೇಟ್ರ್ ನಡೀಲಿಲ್ಲ ಅಂದರೆ ಸರ್ ಯಾರಿಗೂ ಬಾಡಿಗೆ ಕೊಡೋದು ಬೇಡ ಅಂತ ಸರ್. ಅದೆಲ್ಲ ಒಟ್ಟು ಇಲ್ಲಿ ಪಿಕ್ಚರ್ ಪ್ಯಾಲೇಸ್ ಮುಂದೆ ಒಂದು ಕಾಲದಲ್ಲಿ ಸಿನಿಮಾಗಳ ಥಿಯೇಟರ್ ಸಂಸ್ಕೃತಿ ದೂರ ಆದರೆ ಈಗ ಏನು ಮಾಡೋದು ಸರ್, ನಾನೇ ಅನ್ಕೊಂಡು ಸರ್ ಈ ಪ್ರೊಜೆಕ್ಟರ್ ಆನ್ ಮಾಡಿ ಬಿಡೋದು ಸರ್. ಮಕ್ಕಳು ಬರ್ತಾರೆ, ಮಕ್ಕಳಿಗೆ ಆಸೆ ಇರುತ್ತೆ ನೋಡೋಕ್ಕೆ ಅಂತ. ಹೊಸ ಜನರೇಷನ್ ಈಗ ಹುಟ್ಟಿದ ಮಕ್ಳು ಇನ್ನು 10 ವರ್ಷ 15 ವರ್ಷಕ್ಕೆ ಆಸೆ ಇರುತ್ತೆ ಸರ್. ಇದು ಹೆಂಗೆ ಸ್ಪಾರ್ಕಿಂಗ್, ಇದು ನೋಡಿದ್ರೆ ಸ್ಪಾರ್ಕ್ ಆಗುತ್ತೆ ಸರ್. ಅದ್ರಲ್ಲಿ ಹೆಂಗಿತ್ತು ಅಂದಾಗ ಯಾರಾದರೂ ಇಲ್ಲಿ ಇರಿಸಿ ಅವ್ರನ್ನೆಲ್ಲ ಒಂದು ರೌಂಡ್ ನೋಡಿಸಿ ಒಂದು ದರ ಬಾರಿಕಾಯಿ ನಾಮಿನಲ್ ಫಿಕ್ಸ್ ಮಾಡಿ ನೋಡ್ಕೊಂಡು ಹೋಗಿ ಮಾಡ್ಬೋದು ಸರ್. ಇದು ಬಿಲ್ಡಿಂಗ್ ಸರ್ ಈಗ DC ಆಫೀಸ್ ದೇವರಿಂದ ಉಳ್ಕೊಂಡ್ರೆ ಪರವಾಗಿಲ್ಲ ಸರ್. ಅದು ಉಳಿಲಿಲ್ಲ ಅಂದರೆ ಸರ್ ಇಡೀ ಆಸೆಗೆ ಇದು ಒಂದೇ. ಇದು DC ಮನೆ 2 ಸರ್ ಆಂಟಿ. ಇದು ಅದಾದ್ಮೇಲೆ ಇದು ಬಂತ ಸರ್? ಇದು ಬಂತು ಸರ್. ಇದು ಸರ್ ಇದು ನಮ್ಮ ತಂದೆಯವ್ರು ಸರ್. ನಾನು 89ರಲ್ಲಿ ಥಿಯೇಟ್ರಿಗೆ ಬರ್ತೀನಿ ಅಂದಾಗ ಸರ್ ಹಿಂಗೆ ನಿಲ್ಸರ್ ಸರ್. ಹಿಂಗೆ ನಿಲ್ಸ್ಬಿಟ್ಟು ನನಗೆ ರಾಮಪ್ಪನವರು ಅಂತ ಇದ್ರು ಆಪರೇಟರ್ ಇದ್ರು. ಅವ್ರ ಕೈಲಿ ಇದು ಹಾಕ್ಸೋದು ಸರ್. ಇಲ್ಲಿ ಒಂದು ಸ್ಪೂನ್ ಅಂತ ಹಾಕ್ತೀವಿ ಸರ್. ಸ್ಪೂನ್ ಹಾಕಿ ಸರ್ ಹಿಂಗೆಲ್ಲ ಹಿಂಗೆ ಹಾಕ್ಬೇಕು ಸರ್. ಸರ್ ಒಂದು ಮಿಸ್ಟೇಕ್ ಆದ್ರೂ ಅಲ್ಲಿ ಬರಲ್ಲ ಸೌಂಡು, ಇಲ್ಲಾಂದ್ರೆ ರೀಲ್ ಬರೋಣ ನೀಟಾಗಿ. ಆಮೇಲೆ ಸರ್ ಗ್ಯಾಪ್ ಹೊಡಿಬೇಕು ಹಿಂಗೆ ಹೊಡೆದಾಗ ಸರ್ ಒಂದು ಗ್ಯಾಪ್ ಅದು ಹಂಗೆ ಅಳತೆ ಹೇಳ್ಕೊಟ್ಟಿದ್ರು ಸರ್. ಹಿಂಗೆ ಕೈಯಲ್ಲಿ ಹಿಂಗೆ ಅಳತೆ ಹಿಂಗೆ ಹೊಡೆದ್ರೆ ಹಿಂಗೆ ಮತ್ತೆ ಹಿಂಗೆ ಇದು ಮಾಡ್ಬೇಕು ಸರ್. ಹಿಂಗೆ ಹಾಕಿ ಮತ್ತೆ ಹಿಂಗೆ ಕ್ಲೋಸ್ ಮಾಡ್ಬೇಕು ಇದನ್ನ ಸರ್. ಇದು ಹಿಂಗೆ ಓಪನ್ ಆಗಿ ಇದ್ರೊಳಗೆ ರೀಲ್ ಹೋಗುತ್ತೆ ಸರ್. ರೀಲ್ ಹೋಗುತ್ತೆ ಮತ್ತೆ ಹಿಂಗೆ ಕ್ಲೋಸ್ ಮಾಡೋದು ಸರ್. ಎಲ್ಲ ನೀಟಾಗಿ ಕೂರಿಸ್ಬೇಕು ಸರ್. ಇದ್ರಲ್ಲಿ ಎಲ್ಲಾದ್ರೂ ರೀಲಿಂಗ್ ಪಾಸ್ ಆಗುತ್ತೆ ಸರ್. ಇದು ನೋಡಿ ಸರ್, ಇದ್ರಲ್ಲಿ ಎಲ್ಲಾದ್ರೂ ರೀಲ್ ಪಾಸ್ ಆಗುತ್ತೆ ಸರ್. ಹಿಂಗೆ ಇದ್ರೊಳಗೆ ಎಲ್ಲ ನೀಟ್ ಹಾಕಿ ಹಿಂಗೆ ಎತ್ಕೊಂಡು ನೀಟ್ ಹಾಕಿ ಹಿಂಗೆ ಲಾಕ್ ಮಾಡಿ ಹಿಂಗೆ ಮಾಡ್ಬೇಕು ಸರ್. ಒಂದು ಸ್ಪೂನ್ 20 ನಿಮಿಷ ಹೊಡೋದು ಸರ್. ಮತ್ತೆ 20 ನಿಮಿಷಕ್ಕೆ ಇವನೇ ಮಾಡೋಣ ಸರ್. ಇಲ್ಲಿ ಹಿಂಗೆ ಸ್ಪಾರ್ಕ್ ಅಂತ ಹಿಂಗೆ ಹೊಡಿಯೋದು ಸರ್. ಹಿಂಗೆ ಇದು ಹಿಂಗೆ ತಿರ್ಗೋದಲ್ಲ ಹಿಂಗೆ ಹೊಡೆಯೋದು ಸರ್. ಹಿಂಗೆ ಸ್ಪಾರ್ಕ್ ಆಗೋದು ಮಿರರ್ ಇಂದ ರಿಫ್ಲೆಕ್ಟ್ ಆಗಿ ಅಲ್ಲಿ ಬರೋದಲ್ಲ ಸರ್. ಒಬ್ರಲ್ಲಿ ನಿಂತೇ ಇರ್ಬೇಕು ಸರ್.
ಭಾರಿ ಕಷ್ಟ ಸರ್. ಅವಾಗ ಸಿನಿಮಾ 100 ದಿನ ಓಡ್ತಾ ಇದ್ರೆ 100 ದಿನನೂ ಅದೇ ತರ ಅದೇ ತರ ಸರ್. 20 ನಿಮಿಷ ಇದು ಓಡೋದಾದ್ಮೇಲೆ ಸರ್ ಟಕ್ ಅಂತ ಇದು ಇನ್ನೊಂದು ಇದಕ್ಕೆ ಲೋಡ್ ಮಾಡಿರ್ತಿದ್ವು ಸರ್. ಟಕ್ ಅಂತ ಚೇಂಜ್ ಓವರ್ ಮಾಡಿ ಅದಕ್ಕೆ ರನ್ ಹಾಕಿ ನಿಲ್ಸ್ಬೇಕಿತ್ತು ಸರ್. ಈ ಸ್ಪೂನ್ ಎತ್ಕೊಬೇಕು ಸರ್. ಈ ಸ್ಪೂನ್ ಎತ್ಕೊಂಡು ಹೋಗ್ಬಿಟ್ಟು ಮತ್ತೆ ಫಿಟ್ ಮಾಡ್ಬೇಕು ಸರ್. ಈಗ ಸರ್ ಈಗ ಅದನ್ನ ಒಂದು ಸ್ಪೂನ್ ಹಾಕ್ತೀವಿ, ಒಂದು ಇದಾಗ್ತಿದೆ ನಿಮ್ಮ ಪ್ರೊಜೆಕ್ಟರ್ದು, ಇಲ್ಲಿ ಫಿಟ್ ಮಾಡ್ಬೇಕು ಸರ್. ಇಲ್ಲಿಂದ ಮತ್ತೆ ಮಾಡ್ಬಿಟ್ಟು ಇಲ್ಲಿಗೆ ಹಾಕ್ಬೇಕು ಸರ್. ಉಲ್ಟಾ ಇರುತ್ತೆ, ಉಲ್ಟಾ ಮಾಡ್ಬಿಟ್ಟು ಮತ್ತೆ ಉಲ್ಟಾ ಹಾಕ್ಬೇಕು ಸರ್. ರಿವೈಂಡ್ ಇದು ಚಿರುಮೆ 15 ವರ್ಷ ಆಯ್ತು ಸರ್ ನಿಲ್ಸಿ. ಹಿಂಗೆ ಹಾಕೋಬೇಕು ಸರ್. ಉಲ್ಟಾ ಮಾಡ್ಬಿಟ್ಟು ಮತ್ತೆ ಹಂಗೆ ಅಲ್ಲಿಗೆ ಮತ್ತೆ ಅವನಾಗಿ ಇದನ್ನ ಇಲ್ಲಿ ಇಲ್ಲಿಡ್ತೀವಿ. ಮತ್ತೆ ಇಲ್ಲಿ ಇಡ್ತಿದ್ದು. ಒಂದು ಪ್ರಕಾರ ಒಂದು ರೀಲ್ ಮಿಸ್ ಆಯ್ತು ಅಂದ್ರೆ ಪಿಕ್ಚರ್ ಉಲ್ಟಾ ಆಗ್ಬಿಡೋದು. ಕರೆಕ್ಟ್ ಆಗಿ ಅದಕ್ಕೆ ಇಡೋದಕ್ಕಿತ್ತು ಸರ್. ಇಲ್ಲಿ ಸೇಫ್ ಎಲ್ಲ ಸೇಫ್ ಆಗಿ ಇಡು ಸರ್. 1 2 3 ನೀಟಾಗಿ ಒಂದು ಸ್ಪೂನ್, 20 ನಿಮಿಷದ ಒಂದು ಸ್ಪೂನ್ ಇದ್ರೊಳಗೆ ಇಟ್ಕೊಡು ಸರ್. ಇದ್ರೊಳಗೆ ಹಿಂಗೆ ಇಡು ಸರ್. ಇಟ್ಬಿಟ್ಟು ಸರ್ 10 ಕ್ಯಾನ್ ಬರೋವು 5 ಒಂದೊಂದು ಕಡೆ ಕೇಳಿ. ಅದೇ ಸೀರಿಯಲ್ ಪ್ರಕಾರನೇ ಹೋಗ್ಬೇಕು, ಇಲ್ಲಾಂದ್ರೆ ಒಂದೇ ಸರಿ ಕ್ಲೈಮ್ಯಾಕ್ಸ್ ಜಂಪ್ ಆಗ್ಬಿಡುತ್ತೆ. ಹೌದು ಪಿಕ್ಚರ್. ಆಮೇಲೆ ಸರ್ ಮತ್ತೆ ಮತ್ತೆ ತಾಮರು ಸರ್ ಒಬ್ಬರೇ ಆಪರೇಟರ್ ಆಗ್ತಾನೆ ಇರಲಿಲ್ಲ ಸರ್. ಭಾರಿ ಸ್ಟ್ರೈನ್ ಆಗೋದು. ಮತ್ತೆ ಲೋಡ್ ಮಾಡಕ್ ಮತ್ತೆ ಬೇರೆ ಫಿಟ್ ಮಾಡ್ಬೇಕು. ಅಷ್ಟ್ರಲ್ಲಿ ಇದು ಮುಗಿದೋಗಿರೋ ಸರ್ ಸೀನ್. ಮತ್ತೆ ಇದು ಎತ್ಕೊಂಡೋಗಿ ಮತ್ತಲ್ಲಿ ಸುತ್ತಿ ಮತ್ತದ್ ಹಾಕಿ 15 ತಗೊಂಬಂದು ಇದಕ್ಕೆ ರೋಲ್ ಮಾಡಿಸಿ ಪಿಕ್ಚರ್ ಇದು ಸಿನಿಮಾ 3 ಗಂಟೆ ನಡೆದ್ರೆ ಆಪರೇಟರ್ಗೂ 3 ಗಂಟೆ ಕೆಲಸ. ಅಯ್ಯೋ ಆಪರೇಟರ್ ಬೇಡ, ಆಪರೇಟರ್ ನಿಲ್ಲಿ. ಈಗಿನ ಆಪರೇಟರ್ ಕೆಲಸ ಹೊಸಬ್ರಿಗೆ ಇವ್ರಿಗೆಲ್ಲ ಹಳಬ್ರು ಸರ್. ಅವ್ರಿಗೆ ಭಾರಿ ಸುಲಭ. ಬೆಲ್ ಸ್ಟಾರ್ಟ್ ಮಾಡಿ ಬನ್ನಿ ಸರ್. ಈಗ ಒಂದು ಬಟನ್ ನಮ್ಗೆ ಸ್ಟಾರ್ಟ್ ಆಗುತ್ತೆ ಸರ್. ಅವಾಗ ಎಲ್ಲಿ ಸರ್ ಪಾಪ ನೆಮ್ಮದಿ. ಈಗಲೇ ಅವ್ರು ನೆಮ್ಮದಿ ಆಗಿರೋದು. ಒಂದು ಕಿಕ್ ಹೊಡೆದ್ರೆ ಸಾಕಿ ಸರ್. ಕಣ್ಣೆಲ್ಲ ಹೋಗ್ಬಿಡುತ್ತೆ ಸರ್. ಅದು ಸ್ಪಾರ್ಕ್ ಇದೆಯಲ್ಲ ಸರ್ ಕಣ್ಣು. ನೋಡಿ ಇದು ಹಾರ್ಡ್ ಗ್ಲಾಸ್ ಸರ್. ಇದು ಡಾರ್ಕ್ ಗ್ಲಾಸ್ ಇದೆ. ಏನು ಇಲ್ಲಿಗೆ ಅಷ್ಟೇ. ಇಲ್ಲಿ ಒಂದು ರಿಫ್ಲೆಕ್ಟ್ ಆಗುತ್ತೆ ಸರ್. ಇಲ್ಲಿಗೆ ಎಷ್ಟು ಇದ್ರ ಎರಡರ ಮಧ್ಯೆ ಅಲ್ಲಿ ಇದಿರ್ಬೇಕು ಸರ್ ಕಾರ್ಬನ್. ಆ ಅಳತೆ ಮೇಲೆ ಹಿಂಗೆ ಇಟ್ಕೊಂಡು ನಿಮಗೆ ಮಾಡೋದಕ್ಕೆ ಸರ್. ನಿಮ್ಮ ತಂದೆಯವರು ನೀವು ಇಲ್ಲಿ ನೋಡ್ಕೊಳ್ಳೋಕೆ ಬರೋಕ್ಕೆ ಮುಂಚೆ ಈ ಆಪರೇಟರ್ ಕೆಲಸನ ಕಲಿಸಿದ್ರು. ಫಸ್ಟ್ ನಮ್ಮ ತಂದೆ 89 ಬಂದಾಗ 20 ಸಲ ಪಿಕ್ಚರ್ ಸರ್. ನಾನು ಹಾಕೋ ಕ್ಯಾಬಿನ್ಗೆ ಅಂತ ಆ ಕ್ಯಾಬಿನ್ಗೆ ಹಾಕಿದ್ರು ಸರ್. 3 ತಿಂಗಳು ಕ್ಯಾಬಿನ್ ರಿಲೀಸ್ ಸುತ್ತಿ ಬೈಕ್ಗಳು ಸರ್. ನಮ್ಮ ಅಪ್ಪಂಗೆ ಇದಕ್ಕೆ ಹಿಂಗೆ ಕಳ್ಸೋರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅವತ್ತೊಂದು ಡಯೋಡ್ ಹೋದ್ರೆ 200 ರೂಪಾಯಿ ಸರ್. ಒಂದು ಡಯೋಡ್ ಹೋದ್ರೆ 200 ರೂಪಾಯಿ 89ರಲ್ಲಿ ಸರ್. ಅವತ್ತು ಸರ್ ಬಾಗೇಶ್ಪುರದಲ್ಲಿ 1 ಎಕರೆ 2,000 ಸರ್. ಅದು ಒಂದು ಡಯೋಡು ಒಂದೇ ದುಡ್ಡು. ಬಾಗೇಶ್ವರದಲ್ಲಿ 1 ಎಕರೆ 2,000. ಡಯೋಡ್ಗೆ 200 ರೂಪಾಯಿ. ಬೇರೆ ಇನ್ನೊಂದೇನೋ ವಾಲ್ ಹೋದ್ರೆ ಅದೊಂದು 100 ರೂಪಾಯಿ. ಅದೆಲ್ಲ ನೀವು ಕಲ್ತಿದ್ರಿ? ಅದೆಲ್ಲ ನಮ್ಮ ರಾಮಪ್ಪನವ್ರು ಹೇಳ್ಕೊಡಿ ಸರ್. ಯಾವ್ದು ಹೋದ್ರೆ ಯಾವ್ದು ಹೋಗಿದ್ಯೋ ಇಲ್ವೋ ಎಲ್ಲಿ ಚೆಕ್ ಮಾಡೋದು. ಅದೇನೋ ಹಲ್ಲು ಹೋಗಿದ್ರೆ ಅದು, ಅದೇನೋ ಬಲ್ಬ್ ಡಿಮ್ ಆದ್ರೆ ಹೋಗೋದು, ಹಂಗತ ಹೇಳ್ತಾರೆ. ಸೀನಿಯರ್ ಆಪರೇಟರ್ ಸರ್. ಅವರೆಲ್ಲ ಬ್ರಿಟಿಷ್ ಕಾಲದವರು. ಹಂಗಾಗಿ ನಿಮಗೆ ಇವಾಗಲೂ ಕನ್ಸಲ್ ಹೇಳಿದ್ರೆ ಹೇಳ್ತೀವಿ ಸರ್. ಆಮೇಲೆ ಟಿಕೆಟ್ ಹರ್ಸಿದ್ರು ಸರ್ ಗೇಟಲ್ಲಿ ನಿಲ್ಸಿ ಟಿಕೆಟ್ ಹರ್ಸಿದ್ರು ನಮ್ಮ ತಂದೆಯವರು. ಆಮೇಲೆ ಬುಕ್ಕಿಂಗ್ ಟಿಕೆಟ್ ಹರ್ಸಿದ್ರು ಸರ್. ಬರೀ ಬ್ರಿಟಿಷ್ ಪ್ರಾವರ್ಬ್ಸ್ ಹೇಳೋರು ಸರ್ ನಮ್ಮ ತಂದೆ. ನಮ್ಮ ತಾತ ಹೇಳ್ಕೊಡೋದಂತೆ. ಸ್ಯಾಡ್ ಬಿಗಿನಿಂಗ್ ಗುಡ್ ಎಂಡಿಂಗ್ ಅನ್ನೋದು. ರೈಸ್ ಅಗೇನ್ ಅಂಡ್ ಅಗೇನ್ ಅಂಟಿಲ್ ದ ಲ್ಯಾಂಪ್ಸ್ ಬಿಕಮ್ ಲಯನ್ಸ್ ಅಂತ. 1 man ಕರೇಜ್ ಇಸ್ ಮೆಜಾರಿಟಿ ಅನ್ನೋದು ಸರ್. ಸರ್ ಅದೆಲ್ಲ ಹೇಳ್ಕೊಡೋರು ಸರ್ ನಮಗೆ. ಅಂದರೆ ನಮ್ಮ ತಂದೆ ಏನು ಹೇಳೋದು ಸರ್, ಹೊಡೆದಾಟ ಬೇರೆ ಸರ್, ಧೈರ್ಯವಾಗಿರ್ಬೇಕು ಅನ್ನೋದು ಸರ್. ಹೆಜ್ಜೆ ಹಿಂದೆ ಇಡಬೇಡ, ಧೈರ್ಯ ಏನೇ ಅಂದರೂ ಧೈರ್ಯವಾಗಿ ಫೇಸ್ ಮಾಡಬೇಕು. ಕಷ್ಟನೇ ಬರಲಿ ಏನೇ ಬರಲಿ ಧೈರ್ಯವಾಗಿ ಫೇಸ್ ಮಾಡಬೇಕು. ನಿಲ್ಲಬೇಕು ಗಟ್ಟಿಯಾಗಿ. ಸುಮ್ಮನೆ ಹೆದರ್ಕೊಂಡು ಹಿಂದೆ ಹೋದರೆ ಬೆನ್ನು ತೋರಿಸಿದ್ರೆ ಎಲ್ಲರೂ ಬಂದು ನಿಂಗೆ ಕಚ್ತಾರೆ. ಯಾವಾಗಲೂ ಧೈರ್ಯವಾಗಿ ನಿಲ್ಲಬೇಕು. ವ್ಯವಹಾರದಲ್ಲಿ ಆಗಲಿ ಯಾವುದೇ ಬಿಸ್ನೆಸ್ಸಲ್ಲಾಗಲಿ. ಅದೆಂತೆಂಥ ಪ್ರಾವರ್ಬ್ಸ್ ಸರ್ ಅವೆಲ್ಲ. 1 man ಕರೇಜ್ ಮೆಜಾರಿಟಿ ಅಂದರೆ ಅದನ್ನು ಸರ್ ನಾನು ರೈಸ್ ಅಗೇನ್ ಆ್ಯಂಡ್ ಅಗೇನ್ ಅಂಟಿಲ್ ದ ಲ್ಯಾಂಪ್ಸ್ ಬಿಕಮ್ ಲಯನ್ಸ್ ಅನ್ನೋದನ್ನ ರಾಬಿನ್ ಹುಡ್ ಪಿಕ್ಚರ್ಲಿ ನೋಡಿದೆ ಸರ್. ನಮ್ಮ ತಂದೆ ಹೇಳಿದ್ದು. ನಮ್ಮ ತಂದೆ ಅದನ್ನು 87, 88 ಯಾಕಂದ್ರೆ ಸರ್ ನಾನು ಸೆಲೆಕ್ಷನ್ಗೆ ಹೋದಾಗ ಟಾಯ್ಲೆಟ್ಗೆ ಅಂತ ಬೆಳಗ್ಗೆ ಅದು ಆಚೆ ಹೋದೆ ಸರ್. ಬಿದ್ದುಬಿಟ್ಟೆ. ಇಲ್ಲಿ ಹೊಡ್ಕೊಂಬಿಟ್ಟು ಏನು ಸೆಲೆಕ್ಷನ್? ಕ್ರಿಕೆಟ್ ಸೆಲೆಕ್ಷನ್. ಕ್ರಿಕೆಟ್ ಸೆಲೆಕ್ಷನ್ ನಮ್ಮ ತಂದೆ ಬಂದು ಹಿಂಗೆ ನೋಡಿದ್ರು ಇರಲಿ ಅಂತಂದು. ಆಮೇಲೆ ಸರ್ ಫಸ್ಟ್ ಬಾಲ್ ಫೇಸ್ ಮಾಡಿದೆ ಸರ್. ನಂಗೆ 14 ವರ್ಷ. ಅಂಡರ್ 17 ಒಂದು ಬೌಲಿಂಗ್ ಕೊಟ್ಬಿಟ್ಟು ಸರ್. ಬೌನ್ಸರ್ ಫಸ್ಟ್ ಬಾಲ್ ಬೌನ್ಸರ್ ಆಗ್ತಾ ಉಕ್ಕೊಡೋಕೆ ಇದು ಓಪನ್ ಆಗುತ್ತೆ ಸರ್. ಫುಲ್ ಬ್ಲಡ್. ಆಸ್ಪತ್ರೆ ಕರ್ಕೊಂಡು ES ಪ್ರಸನ್ನ ಸಾಹೇಬ್ರು ಸೆಲೆಕ್ಟರ್ ಬಂದೆ. ಯಾವ್ರು ಅಂದ್ರು ಸರ್. ಸರ್ ಹಾಸನ ಅಂದೆ. ನಾನು ಹಾಸನದಲ್ಲಿ ಓದಿರೋದ ಕಣ. ಹೈಸ್ಕೂಲು ಪ್ರೈಮರಿ ಸ್ಕೂಲು ಅಂದರು ಸರ್ ES ಪ್ರಸನ್ನ ಸಾಹೇಬ್ರು. ಆಮೇಲೆ ಆಡ್ತೀಯಾ ಇಲ್ಲ
ವಾಪಸ್ ಹೋಗ್ತೀಯ, ರಿಟೈರ್ಡ್ ಆಗ್ತೀಯ ಅಂದರು. ಆಡ್ತೀನಿ ಸರ್ ಅಂತ. ಮತ್ತೆ ನಮ್ಮ ತಂದೆ ಅವಾಗ ಸರ್, ಸ್ಯಾಡ್ ಬಿಗಿನಿಂಗ್, ಗುಡ್ ಎಂಡಿಂಗ್, ಒನ್ ಮ್ಯಾನ್ ಕರೇಜ್ ಇಸ್ ಮೆಜಾರಿಟಿ, ಬ್ರೇವ್ ಆಗಿ ಫೇಸ್ ಮಾಡ್ಬೇಕು ಆ ಬೌಲರ್ನ ಅಂತ ಕ್ರಿಕೆಟ್ ಆಡೋಕ್ಕೋಸ್ಕರ ಇವನ್ನ ಹೇಳ್ಬಿಟ್ಬಿಟ್ಟೆ. ಎದುರಬಾರ್ದು ಅಂತ, ಬೌನ್ಸರ್ ಎದುರಬೇಡ ಅನ್ನೋ ಸರ್. ಸರ್ ಇದು ಅಪ್ಪನೇ ಕರ್ಕೊಬಂದು ದಿನ ನಮ್ಮ ತಂದೆ ಬಜಾಜ್ ಕಾರಣ ನಮ್ಮ ತಂದೆ ಸರ್. ದಿನ ಕರ್ಕೊಂಬರೋ ಅವರೇ. ಆಮೇಲೆ ಹಿರಿಯರದು ಕತೆ ಹೇಳೋದು ಸರ್. ಅವ್ರು ಹಿಂಗೆ ಬದುಕಿದ್ರು, ಹಿಂಗೆ ಬಾಳಿದ್ರು, ನೀವು ಹಿಂಗೆ ಬೆಳಿಬೇಕು, ಸಿಂಪ್ಲಿಸಿಟಿ ಅನ್ನೋದು ಹೇಳ್ಕೊಟ್ಟಿದ್ದೆ ಅವ್ರು ಸರ್. ತುಂಬ ಕಷ್ಟ ಆಯಿತು. ಮನೆಯೆಲ್ಲ ಹರಾಜಿಗೆ ಬಂದ್ಬಿಟ್ಟೆ ಸರ್. ಟೈಮು 80sಲ್ಲಿ ಮುನ್ಸಿಪಾಲ್ಟಿ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ದು ಇದೆಲ್ಲ ಪ್ರಾಬ್ಲಮ್ ಆಗಿ ತುಂಬ ನಮ್ಮ ತಂದೆ ಅದಕ್ಕೆ ಹೇಳೋರು ಸರ್. ನಮ್ಮ ತಂದೆಗೆ ಹೇಳುವೆ, ಮುಂದೆ ನಾನು ಸ್ಕೂಲ್ಗೆ ಹೋಗಲ್ಲಪ್ಪ, ಸ್ಕೂಲ್ಗೆ ಹೋದ್ರೆ ಸಾಕು ಸರ್, ತಿಂಗಳೆ ಥಿಯೇಟ್ರು ಗುರು, ತಿಂಗಳೆ ಥಿಯೇಟ್ರು ಗುರು ಅಂತ ಕೂಗೋರು ಸರ್ ದಿನ. ಅಪ್ಪ ನಾನು ಸ್ಕೂಲ್ಗೆ ಹೋಗಲ್ಲ ಅಂದೆ. ಕಾಲ ನಿಂಗೆ ಎಲ್ಲ ತೋರಿಸ್ತಿರ್ತೇನೆ ಸರ್. ಥಿಯೇಟ್ರ್ ಒಂದೇ ನಮ್ಗೆ ವರಮಾನ, ಬೇರೆ ಏನಿರಲಿಲ್ಲ ಸರ್. ಸರ್ ಥಿಯೇಟ್ರ್ ರಿನೋವೇಷನ್ ಮಾಡೋಕ್ಕೆ ದುಡ್ಡಿಲ್ಲ, ಅಷ್ಟು ಕಷ್ಟ ಆಯ್ತು ಸರ್. ಸರ್ ಅವಾಗ ನಮ್ಮ ತಂದೆ ಹೇಳೋರು ಸರ್, ನಿನಗೆ ಪಿಕ್ಚರ್ ಪ್ಯಾಲೇಸ್ ಅನ್ನೋದು ಏನೀಗ ಅವ್ರು ನಿಂಗೆ ಚುಡಾಯಿಸ್ತಾ ಇದ್ದಾರೆ, ಆ ಪಿಕ್ಚರ್ ಪ್ಯಾಲೇಸ್ ಒಂದಿನ ನಿಂಗೆ ದೇವರಾಗುತ್ತೆ ಅನ್ನೋಂಗೆ ಅರ್ಥದಲ್ಲಿ ಹೇಳೋರು ಸರ್. ಕಾಲ ನಿಮ್ಗೆ ಉತ್ತರ ಕೊಡುತ್ತೆ, ಕಾಲಕ್ಕೆ ಬಿಡು ಅನ್ನೋರು ಸರ್. ನಮ್ಮ ತಂದೆ ತುಂಬ ಹೇಳೋರು ಸರ್ ಬುದ್ಧಿವಾದನ. ಸರ್ ನಾವು ಅವಾಗ ಸರ್ ಈಗ ಸರ್ ನಮಗೆ ಪಿಕ್ಚರ್ ಪ್ಯಾಲೇಸ್ ಅನ್ನೋ ಪದ ಇಲ್ಲದೆ ನಾವು ಬದುಕೊಂಡಿದ್ದೀವಿ ಸರ್. ನಮಗೆ ಬೆಲೆನೇ ಪಿಕ್ಚರ್ ಪ್ಯಾಲೇಸ್. ಪಿಕ್ಚರ್ ಪ್ಯಾಲೇಸ್ ಗುರೂಜಿ ಗೌರವನೇ ಪಿಕ್ಚರ್ ಅಲ್ವ ಸರ್. ಹೌದು. ಆ ಪಿಕ್ಚರ್ ಪ್ಯಾಲೇಸ್ ಪದ ಇಲ್ಲ ಅಂದರೆ ನಮ್ಗೆ ಅಗೌರವ ಸರ್, ನಮ್ಮ ಬೆಲೆನೇ ಇಲ್ಲ ಸರ್. ನಮ್ಮ ತಂದೆ ಹೇಳಿದೆಲ್ಲ ನೆನಪಾಗುತ್ತೆ. ಅದಕ್ಕೆ ಅವ್ರು ಹೇಳಿದ್ನೆಲ್ಲ ಗೋಡೆ ಮೇಲೆ ಬರ್ತೀನಿ ಸರ್. ನಾನು ಇಲ್ಲಿ ನಮ್ಮ ಥಿಯೇಟ್ರ್ ಗೋಡೆಯಲ್ಲಿ ಬರ್ತೀನಿ ಸರ್. ಆಮೇಲೆ ಕೋಶಿಶ್ ಅಂತ ಹೋಟ್ಲಿಗೆ ಕರ್ಕೊಂಡು ಹೋಗೋರು ಸರ್. ಸರ್ ನನಗೆ ಫೋರ್ಕು ಆಮೇಲೆ ನೈಫಲ್ಲಿ ತಿನ್ನೋದು ಹೇಳ್ಕೊಟ್ಟಿದ್ದೆ ನಮ್ಮ ತಂದೆ ತಿನ್ನೋರು ಅಷ್ಟು ಚೆನ್ನಾಗಿ ಸರ್. ನನಗೇನು ಕೈಲಿ ತಿನ್ನೋಕೋದೆ ಒಪ್ಪಲ್ಲ, ಅವರು ಬ್ರಿಟಿಷ್ ಇದು ಸರ್, ಇದು ಪ್ಲಮ್ ಕೇಕ್ ತರಿಸಿ ಅದನ್ನ ತಿನ್ನೋದು ಹೇಳ್ಕೊಟ್ರು ಸರ್ ನಮ್ಮ ತಂದೆ. ಅದಕ್ಕೆ ನಮ್ಮ ತಂದೆ ಹೇಳಿ ಸರ್, ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿ ತಗಡು ಸ್ಪೂನಲ್ಲಿ ಸಾಯ್ಬಾರ್ದು ಸರ್. ತಗಡು ಸ್ಪೂನಲ್ಲಿ ಹುಟ್ಟಿದ್ರು ಪರವಾಗಿಲ್ಲ ಸರ್, ಸಾಯ್ಬೇಕಾದ್ರೆ ಗೋಲ್ಡನ್ ಸ್ಪೂನ್ ಇರ್ಬೇಕಂತ ಸರ್ ಬಾಯಿ. ಆಮೇಲೆ ನೀವು ಕಾಂಪ್ಲೆಕ್ಸ್ಗಳೆಲ್ಲ ನಿಮ್ಮ ಕಾಲದಲ್ಲಿ ಕಟ್ಟಿದ್ರು ಸರ್? ತಂದೆ ಕಟ್ಟಿ ಸರ್. ಪಾಪ ನಮ್ಮ ತಂದೆ ಸಾಯೋ ವರ್ಷ ಪಾಪ ಅವರೇ ಎಲ್ಲ ಕಟ್ಟಿ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣವರು, ನಮ್ಮ ದೊಡ್ಡಮ್ಮವರು ಅವರೆಲ್ಲ ಸೇರಿ ಕಾಂಪ್ಲೆಕ್ಸ್ ಕಟ್ಟಿ ಸರ್. ನಿಮ್ಮ ತಂದೆ ಪೂರ್ತಿ ಹೆಸರೇನು ಸರ್? MP ಬಸವರಾಜ್. MP ಬಸವರಾಜ್ ಸರ್ ಕೌನ್ಸಿಲರ್ ಆಗಿದ್ದರು. ಹಾಂ, ರಾಜಘಟ್ಟ 2 times ಸರ್. ಸರಿ ಹೇಳಿ ಸರ್. ಕೌನ್ಸಿಲರ್ ಆಗಿದ್ದೀವಿ ಸರ್. ರಾಜಕೀಯ ಏನು ಹೊಸದೇನಲ್ಲ ಹಂಗಂದ್ರೆ. ಸರ್ ಅಂದರೆ ನೀವು ಹೋಗ್ಲಿ ದೂರ ಇದ್ರಿ, ಒಂದ್ಸರಿ ಮಾತ್ರ ವಿಧಾನಸಭೆಗೆ. ಇಲ್ಲ, ನಮ್ಮ ತಂದೆ ಮಾತ್ರ ಹೇಳೋ ಸರ್, ರಾಜಕೀಯಕ್ಕೆ ಹೋಗ್ಬೇಡ, ರಾಜಕೀಯದ್ದು ಹೋಗಿದ್ದು ಮನೆ ಒಂದೇ ತಲೆ ಇಲ್ಲ ಸರ್. ವ್ಯವಹಾರ ಮಾಡು, ದಾನ ಧರ್ಮ ಎಷ್ಟು ಮಾಡ್ತೀಯ ಅಷ್ಟು ನಿನ್ನ ಮನೆ ಮುಂದೋಗ್ತಾ ಇರುತ್ತೆ. ಡೌನ್ಫಾಲ್ ಮುಂದೋಗ್ತಾ ಇರುತ್ತೆ, ಇನ್ನೊಂದು ತಲೆಗೆ ಮುಂದುವರಿಯುತ್ತೆ, ಮತ್ತೆ ಇನ್ನೊಂದು ತಲೆ ಮುಂದುವರಿಯುತ್ತೆ. ದಾನ ಧರ್ಮ ಮಾಡಿದಷ್ಟು ಮನೆ ಹೊಡೆಯುತ್ತೆ ಸರ್. ದಾನ ಧರ್ಮ ಮೀಸಿದ ದಿನ ಸರ್ ನೆಕ್ಸ್ಟ್ ಅಲ್ಲೇ ಜೀವನದಲ್ಲಿ ನಿಮಗೆ ಇಂಥ ಇದು ಮಾಡಲಿಲ್ಲ ಅನ್ನೋದು ಅತೃಪ್ತಿ ಅಥವಾ ತೃಪ್ತಿ ಆ ಥರದ್ದು ಹೇಗೆ ಅನ್ಸುತ್ತೆ ಸರ್ ಈ ಹಂತದಲ್ಲಿ ನಿಂತು ನೋಡಿದಾಗ? ವಿದ್ಯೆ ಒಂದು ಇಂಜಿನಿಯರಿಂಗ್ ಮುಗಿಸ್ಬೇಕಿತ್ತು ಅಂತ ಒಂದು ಕ್ಲಾಸ್ಮೇಟ್ ಒಬ್ಬರು ಅವ್ರ ಮನೆ ಗುರುಪ್ರವೇಶ ಕರೆದ್ರು ಸರ್. ಓದೆ ಸರ್ ನಾನು, ಅವ್ರಿಗೆ ಜಿಮ್ಸಿ ನಂದು. ಅವಾಗಲೂ ನಾವು ಆರ್ಥಿಕವಾಗಿ ತೊಂದರೆ ಇದ್ದು 2005-4 20 ವರ್ಷದಿಂದ ಸರ್. ನಮ್ಮದು ಗ್ಯಾಸ್ ಸಿಲಿಂಡರ್ ಸರ್ ಚೇಂಜ್ ಮಾಡ್ಕೊಂಡು ಒಂದು ಸಿಲಿಂಡರ್ ಎಕ್ಸ್ಟ್ರಾ ಇಟ್ಕೊಂಡ್ರು. ಕರೆಕ್ಟ್ ಅವ್ರ ಮನೆ ಹತ್ರ ಹೋದ್ವಿ ಸರ್, ಗ್ಯಾಸ್ ಖಾಲಿ ಹೋಗಲ್ಲ ಸರ್. ಇನ್ನೊಂದು ಶರ್ಟ್ ಇಟ್ಕೊಂಡು ಹೋಗಿಲ್ಲ ಸರ್. ನಾನೇ ಮಾಡಿದೆ, ಈ ಸಿಲಿಂಡರ್ನ ತೆಗೆದು ಹಿಂಗೆ ಚೇಂಜ್ ಮಾಡಿ ಸರ್, ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹೋದೆ ಸರ್ ನಾನು. ಸರ್ ಅವರೆಲ್ಲ ಬಂದರು ಸರ್, ಯಾರು ನನ್ನ ಜೊತೆಗಾರರೆಲ್ಲ ನೋಡಿದೆ ಸರ್. ಎಲ್ಲರೂ ಮರ್ಸಿಡೀಸು ದೊಡ್ಡ ದೊಡ್ಡ ಕಾರಲ್ಲೇ ಬಂದರು ಸರ್. ಸರ್ ಅವರು ಹೆಚ್ಚು ಕಮ್ಮಿ 5,000 ರೂಪಾಯಿ ಸೆಂಟ್ ಹಾಕಿರ್ಬೋದು ಸರ್ 20 ವರ್ಷದಿಂದ. ಯಾಕಂದ್ರೆ ನಾನು ಇಲ್ಲಿದ್ರೆ ಒಂದು 50 ಮೀಟರ್ಸಲ್ಲಿ ಅವ್ರ ಮನೆ ಇದ್ದಿದ್ದು, ಇನ್ನು ದೂರ ಅವ್ರಿಗೆ ಗೊತ್ತಿಲ್ಲ ನಾನು ಅಂತ ಕಂಡಿಡದೇ ಇಲ್ಲ ಬಿಡಿ ಸರ್. ಅದು ನೋಡಿ ಒಂದು ಸರಿ ಕಣ್ಣಲ್ಲಿ ಓದಬೇಕಿತ್ತು ಸರ್. ವಾಪಸ್ ಹೋಗ್ಲಿಲ್ಲ, ನಮ್ಮ ಶರ್ಟ್ ಎಲ್ಲ ಇದಾಗ್ಬಿಟ್ಟು ತಿಳಿದು. ಅವ್ರು ಬಂದಿದ್ದು ರೀತಿನೇ ಬೇರೆ, ಅವ್ರು ಬಂದಿದ್ದು ಲೆವೆಲ್ಲೇ ಬೇರೆ, ನಾನು ಹೋಗಿದ್ದೆ ರೀತಿನೇ ಬೇರೆ. ಶಿಕ್ಷಣ ಇದ್ದಿದ್ರೆ ಶಿಕ್ಷಣ ಒಂದು ವಿದ್ಯೆ ಅದೊಂದು ಅಪೂರ್ಣ. ಇವಾಗ ಹೇಗೆ ಸರ್ ನಿಮ್ಮ ಆರ್ಥಿಕ ಸ್ಥಿತಿ ಆಗಲಿ ಜೀವನ ಆಗಲಿ? ದೇವರಿಂದ ಆಂಜನೇಯ ಭಾಳ ಚೆನ್ನಾಗಿದೆ ಸರ್. ಕುಟುಂಬ ಸರ್? ಕುಟುಂಬನೂ ಭಾಳ ಚೆನ್ನಾಗಿದೆ. ಮಗಳು ಮಗ ಇಬ್ಬರಿದ್ದಾರೆ ಸರ್. ಮಗ LLB ಫಸ್ಟ್ ಇಯರ್,
ಮಗಳು ಮದುವೆ ಆಗಿದೆ ಸರ್. ಪಿಕ್ಚರ್ ಪ್ಯಾಲೇಸು ಸಿನಿಮಾ ಥಿಯೇಟರ್ ಆಗೇ ಉಳಿಲಿ, ಇದು ಹಾಸನ ಪಾರಂಪರಿಕ ಕಟ್ಟಡ ಉಳಿಲಿ ಅನ್ನೋದು ನಮ್ಮ ಆಶಯ. ಅಂಥದ್ದೇನೋ ಸಾಧ್ಯ ಆಗಲಿಲ್ಲ ಅಂದರೆ ಮ್ಯೂಸಿಯಂ ಆಗಾದರೂ ಹೌದು. ನಾವು ಇದೆಲ್ಲ ನೋಡ್ತೀವಿ ಸರ್. ಎರಡು ಆಸೆ ಸರ್.